ಗ್ರಾಮದಲ್ಲಿ ಬಾಬು ಜಗಜೀವನ್ ರಾಮ್ರವರ ಜಯಂತ್ಯೋತ್ಸವವನ್ನು ಆಚರಣೆ ಮಾಡ್ತಾ ಇದ್ದೀವಿ. ಇದು ಇವತ್ತಿಂದ ಬೆಳಗ್ಗೆ ದಿನ ಮಾಡಬೇಕಾಗಿತ್ತು. ನಮ್ಮ ಗ್ರಾಮ ಪಂಚಾಯತಿ ಸಿಬ್ಬಂದಿ ಒಂದು ಅಚಾತುರ್ಯದಿಂದ ಇವತ್ತಿನ ದಿನ ಮಧ್ಯಾಹ್ನ ಮಾಡ್ತಾ ಇದ್ದೀವಿ. ಇವತ್ತು ಬಾಬು ಜಗಜೀವನ್ ರಾಮ್ ಅವರು ಬರೀ ಒಂದೇ ಸಮಾಜಕ್ಕೆ ಸೀಮಿತವಲ್ಲ, ಮೊಟ್ಟ ಮೊದಲ ದೇಶದ ಉಪ ಪ್ರಧಾನಿಗಳು ಮತ್ತು ದೇಶದ ಹಸಿರು ಕ್ರಾಂತಿಗಾಗಿ, ದೇಶಕ್ಕಾಗಿ, ಸ್ವಾತಂತ್ರ್ಯಕ್ಕಾಗಿ ಮತ್ತು ಹಸಿರು ಕ್ರಾಂತಿಯನ್ನು ಮಾಡಿದರು. ಇವರು ಈ ಒಂದು ಸಮಾಜಕ್ಕೆ ಸೀಮಿತವಾಗದೆ ಎಲ್ಲ ನಮ್ಮ ಭಾರತ ದೇಶದಲ್ಲಿ ಇರ್ತಕ್ಕಂಥ ಹಸಿರು ಕ್ರಾಂತಿಯನ್ನು ಒಂದು ದೇಶದಲ್ಲಿ ಇರ್ತಕ್ಕಂಥ ಒಂದು ಬರಗಾಲದಂಥ ಸಮಯದಲ್ಲಿ 1972ರಲ್ಲಿ ಒಂದು ಹಸಿರು ಕ್ರಾಂತಿಯನ್ನು ಮಾಡ್ತಾರೆ ದೇಶದ ಉಪ ಪ್ರಧಾನಿಯಾಗಿ. ಇದು ಇವತ್ತಿನ ದಿನ ಬಳುವಣಿ ಗ್ರಾಮದಲ್ಲಿ ಬೆಳಗ್ಗೆ ಆಗಬೇಕಾಯಿತು. ಇವತ್ತಿನ ದಿನ ಮಧ್ಯಾಹ್ನ ಮಾಡ್ತಾ ಇದ್ವಿ. ಎಲ್ಲರಿಗೂ ಒಂದು ಕ್ಷಮೆಯನ್ನು ಆಚಿಸ್ತಾ, ಇವತ್ತು ಯಾಕಂದ್ರೆ ನಾವು ತಪ್ಪು ಮಾಡಿರ್ತಕ್ಕಂಥಲ್ಲ, ನಮ್ಮ ಮೇಲಧಿಕಾರಿಗಳು ಸ್ವಲ್ಪ ನಿನ್ನೆ ರಾತ್ರಿ ದಿನ ಪಿ ಡಿ ಅವರು ಸಸ್ಪೆಂಡ್ ಮಾಡಿ ಇವತ್ತು ಸಂಡೇ ಇರೋದ್ರಿಂದ ಅವರಿಗೆ ಯಾರಿಗೆ ಆದೇಶ ಮಾಡಿರಲಿಲ್ಲ. ಇವತ್ತಿನ ದಿನ ಒಂದು ಎಲ್ಲರಿಗೂ ಕ್ಷಮೆಯನ್ನು ಕೇಳುತ್ತಾ ಇವತ್ತಿನ ಜಯಂತ್ಯೋತ್ಸವವನ್ನು ಆಚರಣೆ ಮಾಡಿದ್ದೀವಿ. ಇಲ್ಲಿ ಭಾಗವಹಿಸಿರ್ತಕ್ಕಂಥ ಬಳುವಣಿ ಗ್ರಾಮದ ಎಲ್ಲ ಸಮಾಜದ ಮುಖಂಡರಿಗೂ, ಹಿರಿಯರಿಗೂ ಮತ್ತು ಎಲ್ಲ ಪಕ್ಷದ ಮುಖಂಡರಿಗೂ ಮತ್ತು ನಮ್ಮ ನೆಲೋಗಿ ಮತ್ತು ಜೇವರ್ಗಿ ಪೊಲೀಸ್ ಠಾಣೆಯಿಂದ ಆಗಮಿಸಿರ್ತಕ್ಕಂಥ ಎಲ್ಲ ಸಿಬ್ಬಂದಿ ವರ್ಗದವರಿಗೆ ಮತ್ತು ಈ ಗ್ರಾಮದ ಎಲ್ಲರಿಗೂ ಒಂದು ಧನ್ಯವಾದಗಳನ್ನು ತಿಳಿಸುತ್ತಾ ನಾಲ್ಕು ಮಾತನ್ನು ಅವಕಾಶ ಮಾಡಿಕೊಂಡು ಎಲ್ಲ ಧನ್ಯವಾದ. ಹರಿಕಾರರು, ಮಹಾನಾಯಕ, ದೀನ ದಲಿತರ ಆಶಾಕಿರಣ, ಸುಮಾರು ಖಾತೆಗಳನ್ನು ಪಡೆದು ಈ ದೇಶಕ್ಕೆ ಒಳ್ಳೆಯ ಕೊಡುಗೆ ನೀಡಿ ಎಲ್ಲ ಸಮಾಜಕ್ಕೆ ಒಂದು ಸಮಾನತೆಯಾಗಿ ಹೆಸರಾದಂಥ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ 119ನೆಯ ಜಯಂತ್ಯೋತ್ಸವ. ಈ ಜಯಂತ್ಯೋತ್ಸವ ಬೆಳಗ್ಗೆನೇ ಆಗಬೇಕಾಗಿತ್ತು ಬಳುವಣಿ ಗ್ರಾಮ ಪಂಚಾಯತಿಯಲ್ಲಿ. ಇಲ್ಲಿ ಇರ್ತಕ್ಕಂಥ ಗ್ರಾಮ ಪಂಚಾಯತಿ ಪಿ ಡಿ ಅವರು ಹಾಗೂ ಅಲ್ಲಿರ್ತಕ್ಕಂಥ ಸಿಬ್ಬಂದಿಗಳು ನಿರ್ಲಕ್ಷ್ಯ ವಹಿಸಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಅವರ ಒಂದು ಜಯಂತಿ ಒಂದು ಆಚರಣೆ ಮಾಡಲಾರದೆ ಮತ್ತೊಂದು ಸಮಾಜಕ್ಕೆ ದಬ್ಬಳಿಕೆ ಮಾಡೋದ್ರ ಮುಖಾಂತರ ಮತ್ತು ಏನು ರಾತ್ರಿನೇ ಪಿ ಡಿ ಅವರು ಸಸ್ಪೆಂಡ್ ಆಗಿದೆ ಅಂತ ಹೇಳಿದರು. ಇರಲಿ ಪರವಾಗಿಲ್ಲ, ಅವ್ರು ಸಸ್ಪೆಂಡ್ ಆದರೆ ಇನ್ನೊಬ್ಬರು ಪಿ ಡಿ ಅವರು ಇರ್ತಾರೆ, ಅವ್ರಿಗಾದ್ರೆ ಏನೋ ಹತಟಿ ಕೊಟ್ಟರೇನು ಅಥವಾ ಬಿಲ್ ಕಲೆಕ್ಟರ್ ಇರ್ತಾರೆ, ಇನ್ನು ಕೆಲವು ಸಿಬ್ಬಂದಿಗಳು ಇರ್ತಾರೆ, ಇರಲಿ ಶಿವರು ಇರ್ತಾರೆ. ಯಾರೂ ಕೂಡ ಇನ್ನೂರು ನಮ್ಮ ಘೋಷಣೆ ಏನಿತ್ತು ನಮ್ಗೆ ಹೋಗಿತ್ತು, ಇವರು ಬರಬೇಕಾಗಿತ್ತು. ಆದರೂ ಕೂಡ ಇವರು ಯಾವುದಕ್ಕೆ ಬಂದಿಲ್ಲ. MLA ಹೇಳಿದ್ರು, ಮಿನಿಸ್ಟರ್ ಹೇಳಿದ್ರು, ಊರಿನ ಮುಖಂಡರು ಹೇಳಿದ್ರು, ಪೊಲೀಸ್ ಇಲಾಖೆ ಹೇಳಿದ್ರು, ಆದರೂ ಕೂಡ ಅವ್ರು ಇವರು ಬರ್ತಾ ಇಲ್ಲ. ಇಲ್ಲ ನಾನು ಮೇಲ್ನೋಡು ಕಮ್ಮಿ ಕೊಟ್ಟದ ಏನಾದ್ರು ಒಳಗೆ ಇವರು ಏನು ಕುಮ್ಮಕನ ಏನು ಬರಬೇಕಾಗಿತ್ತು. ಅವ್ರು ಬಂದಾರ, ಬಂದಾರ, ನಾವು ಗುಲ್ಬರ್ಗಿಂದ ಬಂದೀವಿ, ಸುಮಾರು ಹಳ್ಳಿಗೆ ಬಂದಾರ. ಇವ್ರು ಯಾಕೆ ಬಂದಿಲ್ಲಪ್ಪ ಅಂತ ನನ್ನ ಪ್ರಶ್ನೆ. ಫಸ್ಟ್ ನಾನು ಬರಬೇಕಾಗಿತ್ತು. ಇರಲಿ ಬಂದಿಲ್ಲ, ಅವ್ರು ಬಂದಿಲ್ಲ. ಅವ್ರು ಪರವಾಗಿ ತಾವು ಬಂದಿದ್ದೀರಿ. ತಮ್ಮ ಹೆಸರು ಅಂತ ಸರ್? ಶ್ರೀಕಾಂತ್ ಸರ್, ಪಿ ಡಿ ಅಂತೇಳಿ ಅವ್ರ ಬಗ್ಗೆ ಪಂಚಾಯತಿ ಅವ್ರಿಗೆ ಪಿ ಡಿ ಅವ್ರಾಗಿ ಬಂದಾರ. ಅವ್ರು ನಮ್ಗೆ ಹೇಳ್ಯಾರ, ಸರ್ ನಾಳೆನೇ ಸಿಬ್ಬಂದಿಯವರಿಗೆ ನಾ ಕೂಡಲೇ ಸಸ್ಪೆಂಡ್ ಮಾಡ್ತೀನಿ. ಅವ್ರು ಕೂಡ ಹೇಳ್ಯಾರ, ಒಟ್ಟು ನಾಳೆ ರೆಡ್ಡಿ ಕೊಟ್ಟು ಕೇಳ್ಯಾರ. ಅವ್ರು ಏನಾದರೂ ಸಸ್ಪೆಂಡ್ ಮಾಡಲಿಲ್ಲ, ನೇರ ಹೊಣೆಗಾರರು ಈ ಪಿ ಡಿ ಅವರು ಅವರಿಗೆ ತಾವು ಪಲ್ಲೆ ಕೇಳ್ಕೊಂಡು ಬರಬೇಕಾಗಿತ್ತು. ಸರ್ ವಿಷಯ ಗಂಭೀರ ಅದ, ಒಂದು ಸಮಾಜಕ್ಕೆ ಒಂದು ಒಳ್ಳೆ ಕೆಟ್ಟ ಮೆಸೇಜ್ ನಡೆದ ಸರ್, ನೀವು ಸರಿಪಡಿಸ್ತೀರಪ್ಪ ಅಂತ ನಾವು ಬರ್ತಿದ್ದು ಅವ್ರು ಕೇಳ್ಕೊಬೇಕಾಗಿತ್ತು. ಇಲ್ಲ ಯಾವ ರೀತಿ ಬಂದಾರೋ ನಮ್ಗೆ ಗೊತ್ತಿಲ್ಲ. ಏನು ಅವರು ನಮ್ಮ ಇಲಾಖೆ ಪೊಲೀಸ್ ಇಲಾಖೆಯಿಂದ ಹೇಳ್ಕೊಂಡು ಬಂದಾರೋ ಅಥವಾ ಅವರು ಆದೇಶ ಮೇಲೆ ಬಂದಾಗ ಗೊತ್ತಿಲ್ಲ. ಬಟ್ ಅವ್ರು ಏನಂತ ಸರ್ ಆ್ಯಕ್ಷನ್ ತೋತಿರ್ತಾರೆ. ಬಟ್ ನೀವು ಅವ್ರ ಮೊದಲು ಚರ್ಚೆ ಮಾಡೇ ಬರಬೇಕು ಸರ್. ಇದು ಒಂದು ಸಮಾಜ ಕನ್ಯಾ ಮಹಾನಾಯಕರ ಅವಮಾನ ಆಗ್ಯದ, ಅದಕ್ಕೆ ಇಲ್ಲೆಲ್ಲ ಅವಮಾನ ಆಗ್ಯದ, ಅವ್ರು ಸನ್ಮಾನ ಆಗ್ಯದ. ಇರಲಿ, ಬಟ್ ಲೇಟ್ ಆಗ್ಯದ. ಬಟ್ ಇದು ಏನೋ ನಾವು ಬೇರೆ ಮೇಲೆ ನೋಡು ಹೊಂಟ ಸರ್ ಕಣ್ಣಿಟ್ಟದ. ಈ ಸಮಾಜಕ್ಕೆ ಭಾಳಷ್ಟು ದಬ್ಬಳಿಕೆ ಅದ. ಒಂದೇದು, ಈ ಸಮಾಜ ಇಲ್ಲಿ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ಮತ್ತು ಸಿಬ್ಬಂದಿಗೆ ಏನೂ ಏನೂ ಕಂಡು ಬರ್ಲಾಗ್ಯದ. ಯಾಕಂದ್ರೆ ಸುಮಾರು ಬೆಳಗ್ಗೆಯಿಂದ ಕೂತಿಸ್ತಾ ಹೋರಾಟಕ್ಕೆ ಒಬ್ಬರು ಒಬ್ಬರು ಬಂದು ಶಾಂತನ ಹೇಳ್ತಾ ಇಲ್ಲ. ಪೊಲೀಸ್ ಇಲಾಖೆದ್ರು ಬಂದರು, ಪಾಪ ನಮ್ಗೆ ಒಳ್ಳೆ ರೀತಿ ರೆಸ್ಪಾನ್ಸ್ ಕೊಟ್ಟರು. ನಾವು ಶಾಂತತೆ ಹೋರಾಟ ಮಾಡಿವಿ. 2 ದಿನ ಟೈಮ್ ಕೊಡ್ತೀವಿ ಸರ್. ಸಂಡೇ ಅದ, ನಾಳೆ ಮಂಡೇ, ನಾಳೆ ಏನಪ್ಪ ಅಂತಂದ್ರೆ ಆದೇಶ ಪತ್ರ ಮಾಡಿ ಸಿಬ್ಬಂದಿ ಅವರಿಗೆ ಕೂಡಲೇ ಸಸ್ಪೆಂಡ್ ಮಾಡೋದು ಸರ್. ಮಾಡಿದಪ್ಪ ಅಂತ ಶ್ರೀಕಾಂತ್ ಸರ್ ಅವರೇ ರಿಪೋರ್ಟ್ ತೋರಿಸ್ತಾರೆ. ಇಲ್ಲ ಯಾವುದೂ ಅವ್ಯಾರ ನಡೆದಿಲ್ಲ, ಇಲ್ಲಿ ಯಾವುದೇ ಯಾವ ಕೆಟ್ಟ ಚಟುವಟಿಕೆ ನಡೆದಿಲ್ಲ. ಮಹಾನಾಯಕರ ಅವಮಾನ ಆಗ್ಯದ. ನಾವು ಕಂಪ್ಲೇಂಟ್ ಮಾಡೋದು ಬೇರೆ ರೀತಿಯಲ್ಲೂ ಕಂಪ್ಲೇಂಟ್ ಮಾಡಬೇಕಾಗಿತ್ತು, ನಾಟಿ ಆಗಬೇಕು, ಕಂಪ್ಲೇಂಟ್ ಮಾಡಬೇಕಾಗಿತ್ತು. ಬಟ್ ನಮ್ಮದೇನು ಮಹಾನಾಯಕರ ಅವಮಾನ ಆಗ್ಯದ. ಇದು ಒಂದು ಸಮಾಜಕ್ಕೆ ಅವಮಾನ ಆಗ್ಯದ. ಇದು ಸಮಾಧಾನಕ್ಕೆ ಇವರು ಮಹಾನಾಯಕರು ಎಲ್ಲ ಸಮಾಜರು ಇವರು ಮಾರ್ಗದರ್ಶಕರು. ಹಂಗೆ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇರ್ಬೋದು, ಸಂಗೊಳ್ಳಿ ರಾಯಣ್ಣ ಆಗಿರ್ಬೋದು, ಕಿತ್ತೂರಾಣಿ ಚೆನ್ನಮ್ಮ ಆಗಿರ್ಬೋದು, ಬಸವಣ್ಣ ಆಗಿರ್ಬೋದು, ಎಲ್ಲರೂ ಮಹಾನಾಯಕರು. ಇದು ಒಂದೇ ಪರ್ಟಿಕ್ಯುಲರ್ ಆಗಿ ಡಾಕ್ಟರ್ ಬಾಬು ಜಗಜೀವನ್ ರಾಮ್ ಯಾಕೆ ಮಾಡಿದ ಕೈತಿಲ್ಲ. ಪ್ರತಿಯೊಬ್ಬ ಮಹಾನಾಯಕರದು ತಾವು ಆಚರಣೆ ಮಾಡಬೇಕು. ಮೊದಲೇದು ಅಲ್ಲಿ ಇರ್ತಕ್ಕಂಥ ಕಟ್ಟಿನ ಸುಣ್ಣ ಬಣ್ಣ ಮಾಡಬೇಕು, ಸ್ವಚ್ಛತೆ ಮಾಡಬೇಕು, ಸಿಬ್ಬಂದಿ ಕರ್ಕೊಂಡು ಹೋಗಿ ಅಲ್ಲಿ ಜಯಂತಿ ಆಚರಣೆ ಮಾಡಿ ತಾವು ಕೂಡ ಗ್ರಾಮ ಪಂಚಾಯತಿಗಳಿಗೆ ಒಂದು ಆಚರಣೆ ಮಾಡಬೇಕು. ಇವತ್ತು ಆಚರಣೆ ಮಾಡೀವಿ. ಸುಮಾರು 3-4 ಗಂಟೆ ಆಗ್ಯದ.
ಇಲ್ಲಿ ಪರವಾಗಿಲ್ಲ 4 ಗಂಟೆ ಆಚರಣೆ ಮಾಡ್ಯಾರ. ಸರ್ ಅವ್ರು ಬಂದು ನಮ್ಮ ಪೊಲೀಸ್ ಇಲಾಖೆಯವ್ರು ಬಂದು ಮಾಡ್ಯಾರ. ಇಲ್ಲಿ ಬರಲ್ಲ ಅವ್ರ ಸಮ್ಮುಖದ ಮಾಡಿ 2 ದಿನದಾಗ ಏನಾದರೂ ಕ್ರಮ ಅವ್ರ ಮೇಲೆ ಆ್ಯಕ್ಷನ್ ತೊಗೊಳ್ಳಪ್ಪ ಅಂತಂದ್ರೆ ನೇರ ಮನೆಗಾರರು ಇವತ್ತು ಮತ್ತು ನಮ್ಮ ವಿಡಿಯೋ ಅವರೇ ಅಂತ ಹೇಳಿ ಈ ವಿಡಿಯೋ ಮುಖಾಂತರ ಇಡೀ ನನ್ನ ಮಾದಿಗ ಸಮಾಜದ ಎಲ್ಲ ಹಿರಿಯರು ಮತ್ತು ನನ್ನ ಅಕ್ಕ ತಂಗಿಯರು ತಾಯಂದರು ಊರನ್ನ ಸಮ್ಮುಖರು ಮೂಕರು ನನ್ನ ಪೊಲೀಸ್ ಇಲಾಖೆಯವರು ಎಲ್ಲರೂ ಕೂಡ ಇದಕ್ಕೆ ಬೆಂಬಲ ಕೊಟ್ಟಿದ್ರಿ.